ಇದು ನಾವು ಚಿಮ್ಟ ಅಂತ ನಮಗೆ ಆಯುಧಗಳು ಇರುತ್ತವೆ. ಈಗ ನೀವು ನೋಡಿರ್ಬೋದು ಸತ್ಯಸಾಯಿ ಬಾಬಾ ಕೈಯಲ್ಲೂ ಈ ಚಿಮ್ಟ ಇರುತ್ತೆ. ಈ ಚಿಮ್ಟ ಇದು ನಮ್ಮ ಸಂಪ್ರದಾಯದಲ್ಲಿ, ನಾಥ್ ಸಂಪ್ರದಾಯದಲ್ಲಿ ನಮಗೆ ಆಯುಧ ಚಿಮ್ಟ. ಕೆಲವು ಸಂಪ್ರದಾಯಗಳಲ್ಲಿ ಕೆಲವರಿಗೆ ಕೊಡ್ಲಿ ಇರುತ್ತೆ, ಪರಶು, ಕೆಲವರಿಗೆ ಕತ್ತಿ ಇರುತ್ತೆ, ಕೆಲವ್ರಿಗೆ ತ್ರಿಶೂಲ ಇರುತ್ತೆ. ನಾವು ತ್ರಿಶೂಲ ಹಿಡಿಬಹುದು ಮತ್ತೆ ಚಿಮ್ಟ ಹಿಡಿಬಹುದು. ಇದರಲ್ಲಿ ಎರಡು ರೀತಿ ಉಪಯೋಗ ಇದೆ. ಒಂದು, ಯಾವುದೇ ಎನರ್ಜಿಗಳು ಬಂದಾಗ ಈ ಚಿಮ್ಟ ಮುಖಾಂತರ ನಾವು ಹಿಡಿತೀವಿ. ಅಂದ್ರೆ ನೆಗೆಟಿವ್ ಎನರ್ಜಿಗಳು ಯಾವುದೇ ಬರಲಿ, ನೆಗೆಟಿವ್ ಎನರ್ಜಿಗಳು ಈ ಚಿಮ್ಟ ಮುಖಾಂತರ ಅಟ್ಯಾಕ್ ಮಾಡ್ತೀವಿ. ಮತ್ತೆ ಇದನ್ನ ಹಿಡ್ಕೊಂಡು ಹೋದಾಗ ಆ ಜಾಗದಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಇರಲ್ಲ. ಈಗ ನಾವು ಹೋಗ್ತಾ ಇರ್ತೀವಲ್ಲ ಈ ರೀತಿ ಶಬ್ದ ಮಾಡ್ಕೊಂಡು, ಆ ಜಾಗದಲ್ಲಿ ಎನರ್ಜಿಗಳು ಇರಲ್ಲ, ತಕ್ಷಣ ಮತ್ತೆ ನಾವು ಇನ್ನೊಂದು ಪ್ಲಸ್ ಪಾಯಿಂಟ್, ನಾವೆಲ್ಲ ಕಾಡು ಮೇಡು ಬೆಟ್ಟ ಗುಡ್ಡ ಇಲ್ಲೆಲ್ಲ ಮಾಡ್ತಿರುವಾಗ ನಾವು ಇದು ನಮಗೆ ಆಯುಧವಾಗಿ ಉಪಯೋಗಕ್ಕೆ ಬರುತ್ತೆ. ಒಟ್ಟು ನೆಗೆಟಿವ್ ಎನರ್ಜಿನ ದೂರ ಮಾಡೋಂಥದ್ದು. ಹಾಗಾಗಿ ಅದು ಯಾವಾಗಲೂ ಇರುತ್ತೆ. ಇದು ಸಿದ್ಧಿಸ್ಬೇಕು ಅಂತಂದ್ರೆ ನಿಮ್ ಗುರುಗಳು ಕೊಡ್ತಾರಾ ಹೇಗೆ? ಇದು ನಮಗೆ ಗುರುಗಳ ಮುಖಾಂತರ ಬರುತ್ತೆ. ಇದನ್ನ ನಾವು ಎಲ್ಲಾ ಹವನ್ ಮಾಡ್ಬೇಕಾದ್ರೆ, ಯಾವುದೇ ಹೋಮಗಳು ಯಜ್ಞ ಯಾಗಾದಿಗಳು ಮಾಡಿದಾಗ ಈ ಚಿಮ್ಟಾನ ನಾವು ಹೋಮದ ಕುಂಡಕ್ಕೆ ಇಡ್ತೀವಿ. ಇಟ್ಟು ಅಲ್ಲಿಂದ ಸಿದ್ಧಿ ಆಗಿರುತ್ತೆ. ಆಮೇಲೆ ಈ ಚಿಮ್ಟಾನ ತಗೊಂಡಿರ್ತೀವಿ. ಈಗ ಕೆಲವರಿಗೆ ಈ ಚಿಮ್ಟದಿಂದ ಆಶೀರ್ವಾದ ಮಾಡ್ದಾಗ್ಲೇನೆ ಆರೋಗ್ಯ ಆಗಿರ್ಬೋದು, ಅಥವಾ ಅವ್ರಿಗೆ ಯಾವುದೇ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಆಗಿರ್ಬೋದು, ಪಾಸಿಟಿವ್ ಎನರ್ಜಿ, ಈಗ ಒಳಗಡೆ ಯಾವುದೋ ಒಂದು ಶಕ್ತಿ ಇರುತ್ತೆ, ಗೊತ್ತಿರಲ್ಲ, ಆ ಶಕ್ತಿನೂ ಅವ್ರಿಗೆ ಎನರ್ಜೈಸ್ ಆಗಿ ಆಚೆ ಬಂದ್ಬಿಡುತ್ತೆ.